ಜೈ ಶ್ರೀ ಗಣೇಶ್. ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ನನ್ನ ಚಂದ್ರಕಲಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಮಂಗಳವಾರ, ವಾರದ 2ನೇ ದಿನ. ಇದು ಏನಪ್ಪ ಈ ವಿಶೇಷ ಅಂತಂದರೆ, ಇದು ಮಂಗಳ ಗ್ರಹಕ್ಕೆ ಸೇರಿದಂಥ ದಿನ. ಮಂಗಳ ಗ್ರಹದ ಏನು ಅಂದರೆ, ಈ ಗ್ರಹದ ಏನು ಒಂದು ವಿಶೇಷ ಅಂದರೆ, ಇದು ನಮಗೆ ಎನರ್ಜಿ ಕೊಡುತ್ತೆ, ಧೈರ್ಯ ಕೊಡುತ್ತೆ, ಸಾಹಸಕ್ಕೆ ಮುಂದುವರಿ ಹೋಗು ಅಂತ ಹೇಳುತ್ತೆ, ಒಂದು ಚೈತನ್ಯ ಕೊಡುತ್ತೆ, ಒಂದು ಧೈರ್ಯ ಕೊಡುತ್ತೆ. ಈ ಥರ ಎಲ್ಲ ಕ್ವಾಲಿಟಿಗಳನ್ನ ಹೊಂದಿರೋದು ಈ ಮಂಗಳ ಗ್ರಹ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಇದು ಸುಬ್ರಹ್ಮಣ್ಯನ ದೇವರಿಗೆ ಸೇರಿದಂಥ ದಿನ ಆಗಿರುತ್ತೆ. ಆದ್ದರಿಂದ ಇವತ್ತು ನಾನು ನನ್ನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸುಬ್ರಹ್ಮಣ್ಯನ ಒಂದು ಸ್ತೋತ್ರನ ಓದ್ಬಿಟ್ಟು ಮುಂದಕ್ಕೆ ಮಾಡ್ತೀನಿ. ಈ ಸುಬ್ರಹ್ಮಣ್ಯ ಸ್ತೋತ್ರ. ಹೇ ಸ್ವಾಮಿನಾಥ ಕರುಣಾಕರ ದೀನಬಂಧು, ಶ್ರೀ ಪಾರ್ವತೀಶ ಮುಖ ಪಂಕಜ ಪದ್ಮಬಂಧು, ಶ್ರೀ ಶಾದಿ ದೇವಗಣ ಪೂಜಿತ ಪಾದಪದ್ಮ ವಲ್ಲೀಸನಾಥ ಮಮ ದೇಹಿ ಕರಾವಲಂಬಂ ಇತಿ ಸುಬ್ರಹ್ಮಣ್ಯ ಸ್ತೋತ್ರ ಸಂಪೂರ್ಣಂ. ಈಗ ನಾನು ಇವತ್ತಿನ ವಿಡಿಯೋ ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ಹೋದ ವಾರ ನಾನು ಗುಲಾಬ್ ಜಾಮೂನ ತಂದಿದ್ದೆ, 1 ಪ್ಯಾಕೆಟು ನೋಡಿ, MTRದು ಗುಲಾಬ್ ಜಾಮೂನ್ ತಂದಿದ್ದೆ. ಆದರೆ ಅದು ತುಂಬ ಇತ್ತು, ಒಂದೇ ದಿನ ಮಾಡೋಕ್ಕಾಗಲಿಲ್ಲ. ಸೊ ಮುಂದಿನ ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಮಾಡ್ತಾಯಿದ್ದೀನಿ. ಆದರೆ ಇದನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಫಸ್ಟ್ ಇದನ್ನು ಏನಿದೆಯೋ ಪೌಡರ್ದು ಇದಕ್ಕೆ ಹಾಕ್ತಾಯಿದ್ದೀನಿ, ಪೌಡರ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನೇನು ಮಾಡ್ತೀನಿ, 1 ಸ್ಪೂನ್ ತುಪ್ಪ ಹಾಕ್ತೀನಿ, 1 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕ್ಬಿಟ್ಟು ಇವಾಗ ಇದನ್ನು ಕಲಸೋಣ ಕ್ಲೀನಾಗಿ. ಸ್ವಲ್ಪ ಇದು ಮಾಯಿಸ್ಟ್ ಆಗುತ್ತೆ, ಅಂದರೆ ಸ್ವಲ್ಪ ಹಸಿ ಥರ ಆಗುತ್ತೆ. ಇಲ್ಲದಿದ್ದರೆ ಡ್ರೈ ಆಗಿರುತ್ತೆ. ಸ್ವಲ್ಪ ಇದನ್ನು ಹಸಿ ಥರ ಮಾಡೋಣ ನೋಡಿ, ಹೀಗೆ. ಇದಾದಮೇಲೆ ಇದಕ್ಕೆ ನಾನು ನೋಡಿ ಹಾಲಿಂದ ನಾನು ಇದನ್ನು ಕಲಿಸ್ತೀನಿ. ಇದು ಬೇರೆ ಥರ ಡೈರೆಕ್ಟಾಗಿ ಹಂಗೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ಕೆಲವು ಸಲ ಇದು ಹಸಿ ಆಗಿಬಿಡುತ್ತೆ. ಅದರಿಂದ ಇದನ್ನು ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು, ಬೇಕಾದರೆ ಮತ್ತೆ ಹಾಕ್ಕೊಳ್ಳೋದು. ನೋಡಿ ಕಲಸಿದ್ದೀನಿ, ಕಲಸಿದ್ದಾಯಿತು. ಇದು ಒಂದು 10 ನಿಮಿಷ ಅಥವಾ ಒಂದು 5 ನಿಮಿಷ ರೆಸ್ಟ್ ಮಾಡಲಿ, ಸ್ವಲ್ಪ ನೆನೀಲಿ. ಅಷ್ಟೊತ್ತಿಗೆ ನಾವು ಸಕ್ಕರೆ ಪಾಕ ರೆಡಿ ಮಾಡೋಣ. ಮತ್ತು ಅದೇ ಸಮಯಕ್ಕೆ ಬಾಣಲೆ ಹಚ್ಚಿ ಎಣ್ಣೆ ಕಾಯಕ್ಕೆ ಇಡೋಣ. ಅದು ಸ್ವಲ್ಪ ಅಷ್ಟೊತ್ತಿಗೆ ಬಿಸಿ ಆಗುತ್ತೆ. ಈಗ ಪಾಕ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಪಾಕ ಆಗ್ತಾಯಿರುತ್ತೆ. ಒಂದ್ಸಲ ಹೀಗೆ ಸ್ವಲ್ಪ ಹೀಗೆ ತೊಳಸೋಣ. ಅದಕ್ಕೇನು ಮಾಡ್ತೀನಿ, 1 ಲವಂಗ ಹಾಕ್ತಾಯಿದ್ದೀನಿ, ಮತ್ತು ಒಂದು ಸ್ವಲ್ಪ ಏಲಕ್ಕಿ ಕಾಳು ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕುದಿ ಬರಲಿ. ಅಷ್ಟೊತ್ತಿಗೆ ನಾವೇನು ಮಾಡೋಣ, ಇದನ್ನೆಲ್ಲ ಬಾಲ್ಸ್ ಮಾಡೋಣ. ಬಾಲ್ಸ್ ಮಾಡಿಕೊಂಡು ಹಾಕೋಕ್ಕೆ ಎಣ್ಣೆ ಕಾಯ್ತಾ ಇದೆ. ಬಾಲ್ಸ್ ಎಲ್ಲ ಮಾಡಿಟ್ಕೊಂಡ್ರೆ, ಉಂಡೆ ಮಾಡಿಟ್ಕೊಂಡ್ರೆ ಹಾಕೋಕ್ಕೆ ಈಸಿ ಆಗುತ್ತೆ.
ನೋಡಿ, ಇವಾಗ ಎಣ್ಣೆ ಕಾದಿದೆ. ಒಂದೊಂದೇ ಉಂಡೆಗಳನ್ನ ಹಾಕೋಣ. ಈಗ ಪಾಕ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ನಾನು ಒಂಚೂರು ನಿಂಬೆಹಣ್ಣಿನ ರಸ ಹಾಕ್ತೀನಿ. ನಿಂಬೆಹಣ್ಣಿನ ರಸ ಹಾಕಿ ಒಂದು ಸಲ ಹೀಗೆ ತಿರುಗಿಸೋಣ. ಚೂರಕ್ಕೆ ಕೇಸರಿ ಪೌಡ್ರು ಹಾಕಿದ್ದೀನಿ. ಪಾಕ ರೆಡಿ ಇದೆ. ಪಾಕ ಆಗಿದೆ, ಆರಿಸ್ತಾ ಇದ್ದೀನಿ. ನೋಡಿ, ಬಿಸಿ ಬಿಸಿ ಜಾಮೂನ್ ರೆಡಿಯಾಗಿದೆ. ಇದನ್ನು ಬಿಸಿ ಪಾಕದಲ್ಲಿ ಹಾಕೋಣ. ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಮಾಡೋಣ. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಮಾಡಿದ್ರೆಲ್ಲ ಹಾಳಾಗುತ್ತೆ. ನಾನು ಸ್ವಲ್ಪ ಇದನ್ನ ಯಾವಾಗಲೂ ಬ್ರೌನ್ ಆಗಿ ತೆಗಿತೀನಿ, ವೈಟ್ ಆಗಿ ತೆಗಿಲ್ಲ. ಯಾಕೆಂದರೆ ಒಳಗಡೆ ಎಲ್ಲ ಬೆಂದಿರಲ್ಲ ಅಂತ ಅನಿಸುತ್ತೆ ನನಗೆ. ಅದರಿಂದ ನಾನು ಇದನ್ನು ಯಾವಾಗಲೂ ಬ್ರೌನ್ ಆಗಿ ತೆಗಿತೀನಿ. ನೋಡಿ, ಬಿಸಿ ಬಿಸಿ ಜಾಮೂನ್ ರೆಡಿ. ಬಿಸಿ ಪಾಕಕ್ಕೆ ಹಾಕ್ಬಿಟ್ಟು ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗೆಲ್ಲ ಅದು ರಸ ತಗೊಳುತ್ತೆ. ಜ್ಯೂಸ್ ಎಲ್ಲ ಒಳಗಡೆ ಹೋಗಿ ಕ್ಲೀನಾಗಿ ಇದು ದಪ್ಪ ದಪ್ಪ ಆಗುತ್ತೆ. ಸೊ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಎನ್ಕರೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.